ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಡ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ಇವತ್ತು ಒಂದು ಅದ್ಭುತ ಶಕ್ತಿಯ ಉಗ್ರ ರೂಪವಾದ ಚಾಮುಂಡೇಶ್ವರಿಯು ರಾಕ್ಷಸರಾದ ಮಹಿಷಾಸುರ, ಚಂಡಾಮುಂಡ, ಶುಂಭ ನಿಶುಂಭರನ್ನ ಸಂಹರಿಸಿದ ಕಥೆಯನ್ನ ಕುರಿತು ನಾವೀಗ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಚಾಮುಂಡೇಶ್ವರಿಯ ಕತೆ. ಪುರಾಣದ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ದೇವತೆಗಳನ್ನ ಸೋಲಿಸಿ ದೇವಲೋಕವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿರುತ್ತಾನೆ. ಮಹಿಷಾಸುರನು ಬ್ರಹ್ಮನಿಂದ ವರವನ್ನ ಪಡೆದಿದ್ದನು. ಅದರಂತೆಯೇ ಯಾವುದೇ ದೇವತೆ, ಮನುಷ್ಯ ಅಥವಾ ಪ್ರಾಣಿಯಿಂದ ತಾನು ಕೊಲ್ಲಲ್ಪಡುವುದಿಲ್ಲ ಎಂದು ಬೀಗುತ್ತಿದ್ದನು. ಈ ವರದಿಂದ ಕೊಬ್ಬಿದ ಮಹಿಷಾಸುರನು ದೇವತೆಗಳಿಗೆ ಕಾಟ ಕೊಡಲು ಪ್ರಾರಂಭಿಸುತ್ತಾನೆ. ದೇವತೆಗಳೆಲ್ಲರೂ ಒಟ್ಟಾಗಿ ಕೂಡಿ ಬ್ರಹ್ಮ, ವಿಷ್ಣು ಮತ್ತು ಶಿವನ ಬಳಿಗೆ ತೆರಳಿ ಮಹಿಷಾಸುರನ ಅಟ್ಟಹಾಸವನ್ನ ಮತ್ತು ಆಗುತ್ತಿರುವ ತೊಂದರೆಯನ್ನ ಹೇಳಿಕೊಳ್ಳುತ್ತಾರೆ. ದೇವತೆಗಳ ಶಕ್ತಿಯ ಸಂಗಮದಿಂದ ಒಬ್ಬ ಶಕ್ತಿಶಾಲಿ ದೇವಿಯನ್ನ ಸೃಷ್ಟಿಸಲಾಯಿತು. ಎಲ್ಲ ದೇವತೆಗಳ ತೇಜಸ್ಸಿನಿಂದ ಚಾಮುಂಡೇಶ್ವರಿಯು ದುರ್ಗೆಯ ರೂಪವನ್ನ ಪಡೆದುಕೊಳ್ಳುತ್ತಾಳೆ. ನಂತರ ಶಿವನಿಂದ ಆಯುಧಗಳು, ವಿಷ್ಣುವಿನಿಂದ ಚಕ್ರ, ಬ್ರಹ್ಮನಿಂದ ವರ, ಇಂದ್ರನಿಂದ ವಜ್ರಾಯುಧ, ವರುಣನಿಂದ ಶಂಖ, ಅಗ್ನಿಯಿಂದ ಶಕ್ತಿಯುಳ್ಳ ಶೂಲ ಮತ್ತು ಇತರ ದೇವತೆಗಳಿಂದ ವಿವಿಧ ಶಕ್ತಿಗಳನ್ನು ಒಳಗೊಂಡಂತೆ ಚಾಮುಂಡೇಶ್ವರಿಯು ಸರ್ವಾಯುಧ ಸಂಪನ್ನಳಾಗುತ್ತಾಳೆ. ಹಿಮವಂತನಿಂದ ಸಿಂಹವಾಹನವನ್ನ ಪಡೆದುಕೊಳ್ಳುತ್ತಾಳೆ. ಮಹಿಷಾಸುರನೊಂದಿಗೆ ಯುದ್ಧ. ಚಾಮುಂಡೇಶ್ವರಿಯು ಮಹಿಷಾಸುರನ ವಿರುದ್ಧ ಸುಮಾರು 9 ದಿನಗಳ ಕಾಲ ಭೀಕರ ಯುದ್ಧವನ್ನ ನಡೆಸಿದಳು. ಮಹಿಷಾಸುರನು ವಿವಿಧ ರೂಪವನ್ನ ತಾಳುತ್ತಾನೆ. ಅಂದರೆ ಕಾಡೆಮ್ಮೆ, ಸಿಂಹ, ಆನೆ ಇತ್ಯಾದಿ ರೂಪವನ್ನ ತಾಳುತ್ತಾನೆ. ಆದರೆ ದೇವಿಯು ತನ್ನ ಶಕ್ತಿಯಿಂದ ಅವನ ಎಲ್ಲ ರೂಪವನ್ನ ಕೂಡ ನಾಶಪಡಿಸಿದಳು. ಕೊನೆಗೆ ಚಾಮುಂಡಿ ಬೆಟ್ಟದ ತುದಿಯಲ್ಲಿ ದೇವಿಯು ತನ್ನ ಶೂಲದಿಂದ ಮಹಿಷಾಸುರನನ್ನು ಕೊಂದು ದೇವತೆಗಳಿಗೆ ಮುಕ್ತಿಯನ್ನ ಒದಗಿಸಿದಳು. ಈ ಘಟನೆಯಿಂದಾಗಿ ಆಕೆಯನ್ನ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ಈ ಸ್ಥಳವು ಮೊದಲಿಗೆ ಮಹಿಷೂರು ಎಂಬ ಹೆಸರಿನಿಂದ ಪ್ರಚಲಿತವಾಗಿತ್ತು. ಕೊನೆಗೆ ಅದು ಮೈಸೂರು ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿತು. ಚಾಮುಂಡೇಶ್ವರಿಯ ಉಗ್ರ ರೂಪ. ಯುದ್ಧದ ಸಮಯದಲ್ಲಿ ಚಾಮುಂಡೇಶ್ವರಿಯ ಒಡಲಿನಿಂದ ಕಾಳಿಕೆಯ ರೂಪವು ಉದ್ಭವಿಸಿತು. ಈ ರೂಪವು ಚಂಡಾಮುಂಡ ರಾಕ್ಷಸರನ್ನ ಸಂಹರಿಸಿತು. ಚಂಡಾಮುಂಡರನ್ನು ಕೊಂದ ಕಾರಣದಿಂದ ದೇವಿಯನ್ನ ಚಾಮುಂಡಿ ಎಂದು ಕರೆಯಲಾಯಿತು. ಈ ಕಥೆಯು ದೇವಿಯ ಶಕ್ತಿಯ ಸಂಕೇತವಾಗಿದೆ. ಇದರಲ್ಲಿ ಒಳ್ಳೆಯದು, ಕೆಟ್ಟದ್ದು ಎಲ್ಲರ ಗೆಲುವನ್ನು ಕೂಡ ಸಾಧಿಸುತ್ತದೆ. ಇನ್ನು ಆಧ್ಯಾತ್ಮಿಕ ಮಹತ್ವವನ್ನ ನೋಡುವುದಾದರೆ, ಚಾಮುಂಡೇಶ್ವರಿಯ ಕಥೆಯು ದುಷ್ಟ ಶಕ್ತಿಗಳ ವಿರುದ್ಧ ಒಳ್ಳೆಯ ಶಕ್ತಿಯ ವಿಜಯವನ್ನ ಸಂಕೇತಿಸುತ್ತದೆ. ಚಾಮುಂಡೇಶ್ವರಿಯು ಶಕ್ತಿಯ ಆರಾಧನೆಯ ಕೇಂದ್ರ ಬಿಂದುವಾಗಿದ್ದು ಭಕ್ತರಿಗೆ ರಕ್ಷಣೆ, ಧೈರ್ಯ ಮತ್ತು ಸಂತಾನ ಭಾಗ್ಯವನ್ನ ನೀಡುವವಳೆಂದು ಪರಿಗಣಿಸಲಾಗುತ್ತದೆ. ಧನ್ಯವಾದಗಳು.